ಸಾಹಿತ್ಯ ಪರಿಷತ್ತಿನ ಅಡಿಗರ ಒಂದು ದಶಕದ ಹೋರಾಟದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸುವೃತ್ತನಿಗೆ ಅನೇಕ ಕಥೆಗಳು ಸಿಗ್ಬೋದು. ಸುಬ್ರಹ್ಮಣ್ಯ ಶೆಟ್ಟಿ ಒಂದು ಪಾತ್ರ ಬರ್ಬೋದು ಮುಂದಿನ ದಿನಗಳಲ್ಲಿ. ಅಂದರೆ ಭಯಾನಕವಾಗಿದೆ ಅದು. ಈ ಸಂಘಟನೆ ಅಂದರೆ ಅಷ್ಟು ಈಸಿ ವಿಚಾರ, ಸುಲಭವಾದ ವಿಚಾರ ಅಲ್ಲ. ಆದರೆ ಇದುವೆಲ್ಲ ಕಥೆಗಳಾಗಬೇಕು ಸುವೃತ್ತ. ಈಗ ಅಪ್ಪ ಏನು ಅಂತ ನಿನಗೆ ಗೊತ್ತಿದೆ, ಹೆಚ್ಚು ಕಡಿಮೆ ನಾನೇನು ಅಂತ ಗೊತ್ತಿದೆ. ಅಂದರೆ ನನ್ನ ಒಂದು ಮುಖವಾಡವೂ ಗೊತ್ತಿದೆ, ನನ್ನ ಒಳಗಡೆಗೂ ನಿನಗೆ ಗೊತ್ತಾಗಿದೆ. ನಿರಂತರ ಸಂಪರ್ಕ ಮಾಡ್ತಾ ಇದು ಕಥೆಗಳೇ ಆಗೋದು. ಮನುಷ್ಯನಿಗೆ ಮುಖ ಕಾಣೋದು ಒಂದೇ. ಈ ಕಣ್ಣುಗಳು ಎರಡಿದ್ದಾವೆ, ಕಿವಿಗಳು ಎರಡಿದ್ದಾವೆ, ಬಾಯಿ ಒಂದಿದೆ. ಇವೆಲ್ಲವೂ ಸಹ ಈ ಕಥೆಗಳ ಒಳಗಡೆ ಅದು ವಿಶಿಷ್ಟವಾಗಿ ನೀವು ನೋಟಕ್ಕೆ ಹೊಸ ನೋಟಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕಥೆಗಳು ಯಾಕೆ ಹತ್ರ ಆಗ್ತಾ ಇದೆ ಅಂದರೆ ಮನುಷ್ಯರ ನಡುವಿನ ಸಂಬಂಧಗಳು, ಅದು ಆಗುವಂಥ ಒಂದು ಸೂಕ್ಷ್ಮತೆಗಳನ್ನು ಅರಿತು ಕಥೆಗಳಾಗೋದು. ಆ ದೃಷ್ಟಿಯಲ್ಲಿ ಕನಸುಗಳಿಗೆ ಅರ್ಥ ಹುಡುಕುತ್ತಾ ಅನ್ನುವ ಶಿಷ್ಯಕ್ಕೆ ಇರ್ತಕ್ಕಂಥ ಈ ಒಂದು ಕಥಾ ಸಂಕಲನದಲ್ಲಿ 20 ಕಥೆಗಳಿದ್ದಾವೆ. ಇದರಲ್ಲಿ ಈ ಕಥೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡು ಕನಸುಗಳಿಗೆ ಅರ್ಥ ಹುಡುಕುತ್ತಾ ಅಂದರೆ ಅದು ಈ ಕಾಲದಲ್ಲಿ ನಡೆಯುವಂಥ ಒಂದು ವಿದ್ಯಾರ್ಥಿನಿಯಾಗಿ ತನ್ನ ವಿದ್ಯಾರ್ಥಿ ಜೀವನ ಮುಗಿಸಿ ವೃತ್ತಿ ಜೀವನಕ್ಕೆ ಹೋದಾಗ ಒಂದು ಹೆಣ್ಣು ಮಗಳು ಏನು ಅನುಭವಿಸ್ತಾಳೆ ಅನ್ನೋದ್ರ ಬಗ್ಗೆ ಈ ಕಥೆ ಇದೆ. ಕಥೆ ಇನ್ನೇನೋದ್ರಲ್ಲಿ ವಿಶೇಷ ಇಲ್ಲ. ಒಂದು ಮನೆ ನೋಡುತ್ತಾಳೆ, ಸಹಜವಾಗಿ ಮದುವೆ ಆಗಿಲ್ಲ ಅವಳಿಗೆ. ಮನೆಯಿಂದ ಹೋದ ತಕ್ಷಣ ಬೆಂಗಳೂರಿಗೆ ಎಲ್ಲಿ ಹೋಗ್ತಾಳೆ? PG ಹೋಗ್ತಾಳೆ. ಇಲ್ಲಿ PG ಅಂತ ಏನಿದೆ, ಪೇಯಿಂಗ್ ಗೆಸ್ಟ್ ಅಂತ ಈಗೇನು ಕಾನ್ಸೆಪ್ಟ್ ಬೆಂಗಳೂರಲ್ಲಿ ನಗರಗಳಲ್ಲಿ, ಅಲ್ಲಿ ಸಹಜವಾಗಿ ಹೋಗ್ತಾಳೆ. ನನಗೇನೋ ಸುವೃತ್ತಂತೆ ಕಥೆ ಅನ್ಸುತ್ತೆ. ಬಹುತೇಕ ಕಥೆಗಳಲ್ಲೆಲ್ಲ ನಾನು ನೋಡಿದಾಗ ಇದರಲ್ಲಿ ಅಲ್ಲಲ್ಲಿ ಸುವೃತ್ತನೇ ಕಾಣ್ತಾಳೆ, ಅಲ್ಲಲ್ಲಿ ಅಪ್ಪಯ್ಯನೇ ಕಾಣ್ತಾರೆ, ಅಲ್ಲಲ್ಲಿ ಮತ್ತೆ ಈ ಭಾಗದ ಅವರು ಪೂರ್ಣಿಮಾ ಮೇಡಮ್ ಹೇಳಿದಾಗೆ ಈ ಭಾಗದ ಎಲ್ಲ ಶಬ್ದಗಳು, ಅಲ್ಲಿನ ಸನ್ನಿವೇಶಗಳು ಎಲ್ಲ ಸಹ ಇದೆಯಲ್ಲ. ಈ ಕನಸುಗಳಿಗೆ ಅರ್ಥ ಹುಡುಕುತ್ತಾ ಕಥೆಗಳಲ್ಲಿ ಏನು ವಿಶೇಷ ಅಂದರೆ ಆ ಒಂದು ಬಿಲ್ಡಿಂಗ್ನಲ್ಲಿ ಕಟ್ಟಡದಲ್ಲಿ ಇವಳು ಹೋಗಿ ನಿಲ್ಲುವಂತಹ ಆ ಕಟ್ಟಡದ ವೈಬ್ಸ್ ಏನಿದೆ, ವಾಸ್ತು ಅಂತ ಎಲ್ಲ ಶುರು ಮಾಡಿದ್ವಿ. ಈ ಮನೆಗೆ ಹೋದ್ಮೇಲೆ ನಮ್ಮ ಸಮಯ ಇಲ್ಲ ಅಂತ ಹೇಳ್ತೀವಿ, ನಿದ್ರೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಈ ಥರದ ಒಂದು ಸಂದಿಗ್ಧತೆ ಈ ಕಥೆಯಲ್ಲಿ ಕಾಡುತ್ತೆ. PGಯನ್ನು ಬಿಟ್ಟು PG ಸಮಾತಿಲ್ಲ, PG ಊಟ ಸರಿಯಾಗೋದಿಲ್ಲ ಅಂತ ಹೇಳಿ ಇವಳು ಹೊಸ ಒಂದು ಬಿಲ್ಡಿಂಗ್ ಹುಡುಕುವಾಗ ಒಂದು ಹೊಸ 3 ಮಹಡಿಯ ಕಟ್ಟಡ ಸಿಗ್ತದೆ. ಆ ಕಟ್ಟಡದಲ್ಲಿ ಮೊದಲನೆಯ ಗೆಸ್ಟ್ ಆಗಿ ಮನೆಯ ಬಾಡಿಗೆ ತಗೊಳ್ಳುವಂಥ ಹುಡುಗಿಯಾಗಿ ಹೋಗ್ತಾಳೆ ಅಲ್ಲಿ. ಆ ನಂತರ ಅವಳ ಸ್ನೇಹಿತರನ್ನೆಲ್ಲ ತಗೊಂಡು ಬರ್ತಾಳೆ. ಇವಳಿಗೆ ಅಲ್ಲಿ ಹೋದ ನಂತರ ವಿಚಿತ್ರವಾದ ಕನಸುಗಳು ಬೀಳಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾರೋ ಓಡಿಸ್ಕೊಂಡಾಗ ಆಗೋದು, ಮರಕ್ಕೆ ಡಿಕ್ಕಿ ಹೊಡೆದಿಲ್ಲ, ಇದೇನು ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ಇವೆಲ್ಲ ನಂಬಬೇಕೋ ಬೇಡವೋ ಅನ್ನುವ ಸಿಗ್ಧತೆ ಇದೆ. ನಂಬಲೇಬೇಕು ಅನ್ನೋಕ್ಕೆ ನಮ್ಮ ಬದುಕಿನಲ್ಲಿ ಕೆಲವು ಅನುಭವಗಳಾಗಿದೆ. ಏನು ಅನುಭವಗಳಾಗಿದೆ? ಶಾಸ್ತ್ರಿ ಸರ್ಕಲ್ ಅಲ್ಲಿ ಒಂದು ಶರಣ್ ಹೋಟ್ಲ್ ಇದೆ, ಗೊತ್ತಲ್ಲ? ಶರಣ್ ಹೋಟ್ಲ್ ಪಕ್ಕ ಒಂದು ಸಮರ್ಥ ಅಂತ ಮೊದಲು ಹೋಟ್ಲ್ ಇತ್ತು, ಈಗ ಅದು ಶಲೋಮ್ ಅಂತ ಆಗಿದೆ. ನೋಡಿ, ಯಾವುದೇ ವ್ಯಾಪಾರ ಮಾಡಬೇಕಾದ ವ್ಯಕ್ತಿಗೆ ಶಾಸ್ತ್ರಿ ಸರ್ಕಲ್ ಅಂತಹ ಅತ್ಯದ್ಭುತವಾದ ಜಾಗ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಮರ್ಥ ಹೋಟ್ಲಿನಲ್ಲಿ ಎಲ್ಲರೂ ದಿಕ್ಕಪಾಲಾಗಿದ್ದಾರೆ. ಶಲೋಮ್ ಮಾಡಿದ್ರು ಶಲೋಮ್ನವ್ರು ದಿಕ್ಕಪಾಲಾಗಿದ್ದಾರೆ. ಅಂದರೆ ನೀನು ಆ ಕಥೆಯನ್ನು ಓದುವಾಗ ನನಗೆ 15 ಆಯಿತು. ಮತ್ತೆ ಕರಾವಳಿಯಲ್ಲಿ ನಮ್ಮ ಕರಾವಳಿ ಬೈಪಾಸ್ ಕರಾವಳಿ ಅಂತ ಹೋಟ್ಲಿತ್ತು, ಅತ್ಯದ್ಭುತವಾದ ಪ್ರದೇಶ, ದಿವಾಳಿ ಅದು ಸೌಕಾರಲ್ಲಿ. ಅದು ಮ್ಯಾನೇಜ್ಮೆಂಟ್ ಮತ್ತೊಂದು ವಿಚಾರ ಬೇರೆ. ಅಂದರೆ ಈ ಕಥೆಯನ್ನು ಓದುವಾಗ ಅದೆಲ್ಲ ಸತ್ಯ, ಇದರಲ್ಲಿ ಇರ್ಬೋದು, ಸಾಧ್ಯತೆ ಇದೆಯೇನೋ ಅನ್ನೋಲಿಕ್ಕೆ ನನಗೆ ಪ್ರಾರಂಭ ಆಗ್ತದೆ.